ನಿಮಗೆ ಗೊತ್ತಾ? ಪ್ರೀತಿ ಮಾಡೋದು ಕೇವಲ ಹೃದಯದ ಕೆಲಸ ಅಲ್ಲ, ಅದರ ಹಿಂದೆ ದೊಡ್ಡ ಸೈನ್ಸ್ ಇದೆ. ಮನೋವಿಜ್ಞಾನದ ಪ್ರಕಾರ ನೀವು ಇಷ್ಟಪಡುವವರ ಕೈ ಹಿಡಿದುಕೊಂಡರೆ ನಿಮ್ಮ ಅರ್ಧದಷ್ಟು ನೋವು ಮಾಯ ಆಗುತ್ತೆ. ಪ್ರೀತಿಯ ಇಂತಹದೇ 5 ಶಾಕಿಂಗ್ ಸೈಕಾಲಜಿ ಫ್ಯಾಕ್ಟ್ ಈ ವಿಡಿಯೋದಲ್ಲಿ ತಂದಿದ್ದೇನೆ. ಕೊನೆವರೆಗೂ ನೋಡಿ. 1. ಹೃದಯಗಳ ಸಿಂಕ್ರೊನೈಸೇಷನ್. ಫ್ಯಾಕ್ಟ್ ಅಂದ್ರೆ, ಇಬ್ಬರು ಪ್ರೀತಿಸುವ ವ್ಯಕ್ತಿಗಳು ಒಬ್ಬರ ಕಣ್ಣನ್ನು ಒಬ್ಬರು 3 ನಿಮಿಷಗಳ ಕಾಲ ನಿರಂತರವಾಗಿ ನೋಡಿದರೆ ಅವರ ಹೃದಯ ಬಡಿತದ ವೇಗ ಒಂದೇ ಸಮನಾಗಿ ಸಿಂಕ್ ಆಗುತ್ತದೆ. ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ, ಪ್ರೀತಿಯಲ್ಲಿರುವಾಗ ಇಬ್ಬರ ನಡುವೆ ಗಾಢವಾದ ಸಬ್ಕಾನ್ಶಿಯಸ್ ಕನೆಕ್ಷನ್ ಏರ್ಪಡುತ್ತದೆ. ಇಬ್ಬರ ಉಸಿರಾಟ ಮತ್ತು ರಕ್ತದೊತ್ತಡವು ಪರಸ್ಪರ ಹೊಂದಾಣಿಕೆಯಾಗಲು ಆರಂಭಿಸುತ್ತದೆ ಎಂದು ಸಂಶೋಧನೆಗಳು ಹೇಳುತ್ತವೆ. 2. ಪ್ರೀತಿ ಒಂದು ನೈಸರ್ಗಿಕ ಪೇನ್ ಕಿಲ್ಲರ್. ಆಶ್ಚರ್ಯ ಆಗ್ತಿದ್ಯಾ? ಫ್ಯಾಕ್ಟ್ ಗೊತ್ತಾ? ನಾವಿಷ್ಟಪಡುವ ವ್ಯಕ್ತಿಯ ಕೈ ಹಿಡಿದುಕೊಳ್ಳೋದ್ರಿಂದ ಅಥವಾ ಅವರ ಫೋಟೋ ನೋಡೋದ್ರಿಂದ ದೈಹಿಕ ನೋವು ಮತ್ತು ಮಾನಸಿಕ ಒತ್ತಡ 44% ಕಡಿಮೆ ಆಗುತ್ತದೆ. ಮನೋವಿಜ್ಞಾನ ಹೇಳುತ್ತೆ, ಪ್ರೀತಿ ಪಾತ್ರರ ಸ್ಪರ್ಶ ಅಥವಾ ಅವರ ನೆನಪಾದಾಗ ನಮ್ಮ ಮೆದುಳಿನಲ್ಲಿ ಆಕ್ಸಿಟೋಸಿನ್ ಎಂಬ ಹಾರ್ಮೋನ್ ಬಿಡುಗಡೆಯಾಗುತ್ತದೆ. ಇದನ್ನ ಲವ್ ಹಾರ್ಮೋನ್ ಎನ್ನಲಾಗುತ್ತದೆ. ಇದು ದೇಹದಲ್ಲಿ ನೈಸರ್ಗಿಕವಾಗಿ ಪೇನ್ ಕಿಲ್ಲರ್ ನಂತೆ ಕೆಲಸ ಮಾಡಿ ನೋವನ್ನ ಮರೆಮಾಚುತ್ತದೆ. 3. ಪ್ರೀತಿ ಮತ್ತು ಮಾದಕ ವ್ಯಸನ ಒಂದೇ ತರಹ. ಫ್ಯಾಕ್ಟ್ ಏನ್ ಗೊತ್ತಾ? ಒಬ್ಬ ವ್ಯಕ್ತಿ ತೀವ್ರವಾಗಿ ಪ್ರೀತಿಯಲ್ಲಿ ಬಿದ್ದಾಗ ಅವರ ಮೆದುಳಿನ ಸ್ಥಿತಿ ಹೇಗಿರುತ್ತದೆ ಎಂದರೆ, ಕೊಕೇನ್ ನಂತಹ ಮಾದಕ ದ್ರವ್ಯ ಸೇವಿಸಿದ ವ್ಯಕ್ತಿಯ ಮೆದುಳಿನಷ್ಟೇ ಪ್ರಚೋದನೆಗೆ ಒಳಗಾಗುತ್ತದೆ. ಆಶ್ಚರ್ಯ ಅಲ್ವಾ? ಆದ್ರೂ ಸತ್ಯ. ಹೊಸದಾಗಿ ಪ್ರೀತಿ ಶುರುವಾದಾಗ ಮೆದುಳಿನಲ್ಲಿ ಡೊಪಮೈನ್ ಎಂಬ ಫೀಲ್ ಗುಡ್ ಕೆಮಿಕಲ್ ಅತಿಯಾಗಿ ಬಿಡುಗಡೆಯಾಗುತ್ತದೆ. ಇದು ನಮಗೆ ಅತ್ಯಂತ ಸಂತೋಷ ಮತ್ತು ಅದೇ ವ್ಯಕ್ತಿಯ ಮೇಲೆ ಅತಿಯಾದ ಕ್ರೇವಿ ಅಥವಾ ಹಂಬಲವನ್ನ ಉಂಟು ಮಾಡುತ್ತದೆ, ಮಾದಕ ದ್ರವ್ಯದಂತೆಯೇ. 4. ಬ್ರೋಕನ್ ಹಾರ್ಟ್ ಸಿಂಡ್ರೋಮ್. ನಿಜಕ್ಕೂ ಇದೆ ಇದು. ಫ್ಯಾಕ್ಟ್ ಗೊತ್ತಾ? ಬ್ರೇಕಪ್ ಅಥವಾ ಪ್ರೀತಿ ಪಾತ್ರರ ಅಗಲಿಕೆಯಿಂದ ಕೇವಲ ಮನಸ್ಸಿಗೆ ಮಾತ್ರವಲ್ಲ, ಹೃದಯಕ್ಕೂ ದೈಹಿಕವಾಗಿ ಹಾನಿಯಾಗುತ್ತದೆ. ನಂಬ್ತೀರಾ ನೀವು? ಇದನ್ನ ವೈದ್ಯಕೀಯ ಲೋಕದಲ್ಲಿ ಟೊಕೊಟ್ಸೊಬೊ ಕಾರ್ಡಿಯೋ ಹೋಮಿಯೋಪತಿ ಎನ್ನಲಾಗುತ್ತದೆ. ಮನೋವಿಜ್ಞಾನ ಏನ್ ಹೇಳುತ್ತೆ ಗೊತ್ತಾ? ತೀವ್ರವಾದ ಎಮೋಷನಲ್ ಶಾಕ್ ಅಥವಾ ದುಃಖ ಉಂಟಾದಾಗ ದೇಹದಲ್ಲಿ ಅತಿಯಾದ ಸ್ಟ್ರೆಸ್ ಹಾರ್ಮೋನ್ಗಳು ಬಿಡುಗಡೆಯಾಗಿ ಹೃದಯದ ಒಂದು ಭಾಗ ತಾತ್ಕಾಲಿಕವಾಗಿ ದುರ್ಬಲಗೊಳ್ಳುತ್ತದೆ. ಇದು ಹಾರ್ಟ್ ಅಟ್ಯಾಕ್ ನಂತಹ ಲಕ್ಷಣಗಳನ್ನು ಹೊಂದಿರುತ್ತದೆ. 5. ಅಪರಿಚಿತರೊಂದಿಗೆ ಪ್ರೀತಿ ಮೂಡುವುದು. ಫ್ಯಾಕ್ಟ್ ಏನಂದ್ರೆ, ಒಬ್ಬ ವ್ಯಕ್ತಿಯನ್ನ ನೋಡಿ ನಮಗೆ ಅವರ ಮೇಲೆ ಇಂಪ್ರೆಷನ್ ಬರಲು ಅಥವಾ ಅವರ ಮೇಲೆ ಪ್ರೀತಿ ಮೂಡಲು ಕೇವಲ 4 ನಿಮಿಷ ಸಾಕು. ನಂಬಿಕೆ ಬರ್ತಿಲ್ವಾ? ಮನೋವಿಜ್ಞಾನ ಹೇಳುತ್ತೆ, ಈ 4 ನಿಮಿಷಗಳಲ್ಲಿ ನಾವು ಅವರ ಮಾತಿಗಿಂತ ಹೆಚ್ಚಾಗಿ ಅವರ ದೇಹ ಭಾಷೆ, ಬಾಡಿ ಲ್ಯಾಂಗ್ವೇಜ್ 55%, ಅವರ ಧ್ವನಿಯ ಟೋನ್ 38% ಮತ್ತು ಅವರ ಆಡುವ ಮಾತುಗಳನ್ನು ಕೇವಲ 7% ಗಮನಿಸಿ ನಿರ್ಧಾರಕ್ಕೆ ಬರುತ್ತೇವೆ. ಸೈಕಾಲಜಿ ಹೇಳುತ್ತೆ, ಪ್ರೀತಿ ಮಾಡೋದು ತುಂಬಾ ಸುಲಭ. ಯಾಕೆಂದ್ರೆ ಅದಕ್ಕೆ ಕೇವಲ ಮೆದುಳಿನ ಹಾರ್ಮೋನ್ಗಳು ಕಾರಣ ಅಲ್ಲ, ಆದ್ರೆ ಆ ಪ್ರೀತಿಯನ್ನ ದೀರ್ಘಕಾಲ ಉಳಿಸಿಕೊಳ್ಳೋದಿದೆಯಲ್ಲ, ಅದಕ್ಕೆ ಹಾರ್ಮೋನ್ಗಳು ಸಾಲಲ್ಲ. ಇಬ್ಬರ ನಡುವಿನ ತಾಳ್ಮೆ, ಪರಸ್ಪರ ಗೌರವ ಮತ್ತು ಒಟ್ಟುಗೂಡಿ ಬೆಳೆಯುವ ಮನಸ್ಥಿತಿ ಬೇಕು. ಆರಂಭದ ಆಕರ್ಷಣೆ ಮುಗಿದ ಮೇಲೂ ಜೊತೆಯಾಗಿ ನಿಲ್ಲೋರೆ ನಿಜವಾದ ಪ್ರೇಮಿಗಳು. ಇನ್ನೊಂದು ಇಂಟರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ, ನೀವು ಯಾರನ್ನಾದರೂ ಅತಿಯಾಗಿ ಪ್ರೀತಿಸಿ ಅವರಲ್ಲಿ ನಿಮ್ಮ ಸಂತೋಷವನ್ನು ಹುಡುಕಲು ಹೋದ್ರೆ ನೀವು ಖಂಡಿತ ಸೋಲ್ತೀರಿ. ಯಾಕೆಂದ್ರೆ ನಿಮ್ಮನ್ನ ನೀವು ಪೂರ್ತಿಯಾಗಿ ಸಂಪೂರ್ಣವಾಗಿ ಪ್ರೀತಿಸುವವರೆಗೂ ನೀವು ಇನ್ನೊಬ್ಬರಿಗೆ ಸರಿಯಾದ ಪ್ರೀತಿ ಕೊಡೋಕೆ ಸಾಧ್ಯನೇ ಇಲ್ಲ. ಪ್ರೀತಿ ನಿಮ್ಮಿಂದನೇ ಆರಂಭ ಆಗ್ಬೇಕು. ಕೊನೆಯದಾಗಿ, ಸೈನ್ಸ್ ಪ್ರಕಾರ ನಿಮ್ಮ ಕ್ರಶ್ ನಿಮ್ಮ ಕೈ ಹಿಡಿದುಕೊಂಡರೆ ನಿಮ್ಮ ಅರ್ಧದಷ್ಟು ನೋವು ಮಾಯ ಆಗುತ್ತೆ. ಹಾಗಾದ್ರೆ ನಿಮಗೆ ಈ ಥೆರಪಿ ಕೊಟ್ಟಿರೋ ಆ ಸ್ಪೆಷಲ್ ವ್ಯಕ್ತಿ ಯಾರು? ಅವರ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಬಹುದಾ? ಅಥವಾ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ನಿಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಿ. ಇದು ಹೊಂಬೆಳಕು, ಬೆಳಕು ಕೊಡೋ ಪ್ರಯತ್ನ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.